ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ. ನೀವು ನೋಡ್ತಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಒಂದು ಕಟ್ ಬೀಡಲ್ಲಿ ಡಿಸೈನನ್ನು ಬುಟ್ಟ ಸರ್ಕಲ್ ರೀತಿ ಬರುವಂಥ ಬುಟ್ಟ ಡಿಸೈನನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಿದ್ದೀನಿ. ಆ ಬುಟ್ಟ ಡಿಸೈನನ್ನು ನೀವು ಮಾಡಲಿಕ್ಕೆ ನಿಮಗೆ ಒಂದು ರೌಂಡಾಗಿರುವಂತಹ ಒಂದು ಬೀಡ್ ಬೇಕು. ಮಧ್ಯ ಹಾಕೋದಕ್ಕೆ ಒಂದು ರೌಂಡಾಗಿರುವಂಥ ಬೀಡ್ ಬೇಕು. ನೋಡಿ ಇಲ್ಲಿಗೆ ನೋಡಿ ಸೆಂಟರ್ ಪಾಯಿಂಟ್ಗೆ ಅದನ್ನು ಬೀಡನ್ನು ಇನ್ಸಲ್ಟ್ ಮಾಡಿಕೊಂಡು ನೋಡಿ ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡಿದ್ದಾದ ನಂತರ ನೋಡಿ ಈಗ ಇದನ್ನಿಲ್ಲಿ ಲಾಕ್ ಮಾಡ್ಕೋಬೇಕು. ಈಗ ಇದನ್ನು ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಈಗ ಸ್ವಲ್ಪ ಅದಕ್ಕೆ ಡ್ರಾ ಮಾಡ್ಕೋಬೇಕಾಗತ್ತೆ, ಎಲ್ಲೆಲ್ಲಿ ಬರಬೇಕು ಅಂತ ಮಾಡ್ಕೋಬೇಕಲ್ವ. ಹಂಗಾಗಿ ನೋಡಿ ಈ ರೀತಿ ಬರ್ಕೋಬೇಕು. ಸ್ಟಾರ್ಟಿಂಗ್ ನೀವು ಪ್ರಾಕ್ಟೀಸ್ ಮಾಡುವಾಗ ಈ ರೀತಿ ಬರ್ಕೋಬೇಕು, ಇಲ್ಲಾಂದರೆ ನಿಮಗೆ ಏನು ಬರೆಯುವಂಥ ಅವಶ್ಯಕತೆ ಇರೋದಿಲ್ಲ. ಈಗ ನಾನು ಹಂಗೆ ಮಾಡಿಬಿಡ್ತೀನಿ, ಆದರೆ ನಿಮ್ಗೆ ಅರ್ಥ ಆಗಬೇಕಲ್ಲ ಅಂತ ಹೇಳಿ ನಾನು ಇದನ್ನು ಬರ್ಕೋತಾ ಇದ್ದೀನಿ ಅಷ್ಟೇ. ಈಗ ನೋಡ್ಬೋದು ಈ ಲೈನ್ಸ್ ಏನಿದೆ ಆ ಲೈನ್ಸ್ ಮೇಲೆ ನಾವು ಇಲ್ಲಿ ಒಂದು ಕಟ್ ಬೀಡು ಮತ್ತು ಒಂದು ಗೋಲ್ಡ್ ಬೀಡನ್ನು, ಗೋಲ್ಡ್ ಬೀಡೇ ಆಗಬಹುದು, ನಿಮ್ಮ ಕಲರ್ ಬೀಡ್ ಆಗ್ಬೋದು, ಇಲ್ಲ ಪರ್ಲ್ಸ್ ಆಗ್ಬೋದು, ಯಾವುದನ್ನಾದ್ರೂ ನೀವು ಇದಕ್ಕೆ ಆ್ಯಡ್ ಮಾಡ್ಕೋತಾ ಹೋಗ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ನೀವು ಟ್ರೈ ಮಾಡಿ, ಜೊತೆಗೆ ಪ್ರಾಕ್ಟೀಸ್ ಮಾಡಿ. ನಾನು ತುಂಬಾ ಈಸಿ ಮೆಥಡಲ್ಲಿ ನಿಮಗೆಲ್ಲನೂ ತೋರಿಸ್ಕೊಡ್ತಿದ್ದೀನಿ. ಆದಷ್ಟು ನೀವು ಇದನ್ನು ಸದುಪಯೋಗ ಪಡಿಸ್ಕೊಳ್ಳೇಬೇಕು. ನೀವು ಪರ್ಫೆಕ್ಟ್ ಟೈಲರ್ ಆರಿ ವರ್ಕರ್ ವಿತ್ ಟೈಲರ್ ಆಗಬೇಕು ಅಂದರೆ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ನೀವು ಫಾಲೋ ಮಾಡ್ತಾ ಬಂದರೆ ನೀವು ಯಾವುದೇ ₹1 ಖರ್ಚಿಲ್ಲದಂತೆ ಒಳ್ಳೆ ಪರ್ಫೆಕ್ಟ್ ಟೈಲರ್ ಆಗಬಹುದು. ಕಟಿಂಗ್ ವೀಡಿಯೋಸ್ಗಳಾದ್ರೂ ಅಷ್ಟೇ, ಯಾವುದೇ ಕಟಿಂಗ್ ಬರಲ್ಲ ಅಂದ್ರೂ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಟೈಲರಿಂಗ್ ಆಗಬಹುದು, ಕ್ರೋಸಾ ಕುಚ್ಚಾಗ್ಬೋದು, ಅಥವಾ ಬೇಬಿ ಕುಚ್ಚಾಗಬಹುದು. ಯಾವುದೇ ಥರದ ವೀಡಿಯೋ ಬೇಕಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೆ ನೀವು ಕಲಿಬೇಕು, ಒಂದಷ್ಟು ಜನ ನಾನು ಕಲಿತಿರುವಂತಹ ವಿದ್ಯೆಯನ್ನು ನೀವು ಕಲಿಬೇಕು ಅನ್ನೋದೇ ನನ್ನ ಉದ್ದೇಶ. ಅದರಿಂದ ನೀವು ಯಾವುದೇ ವೀಡಿಯೋಸ್ ಬೇಕಂದ್ರೂ, ಟೈಲರಿಂಗ್ ಬಗ್ಗೆ ಯಾವುದೇ ವೀಡಿಯೋಸ್ ಬೇಕಂದ್ರೂ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ನಮ್ಮ ಚಾನಲಲ್ಲಿ ಇರುವಂತಹ ಈಗಾಗಲೇ ನಾನು ಮಾಡಿರುವಂಥ ವೀಡಿಯೋಸ್ಗಳನ್ನು ಸರ್ಚ್ ಮಾಡಿ ಚೆಕ್ ಮಾಡಿ. ನಿಮ್ಗೆ ತುಂಬಾ ಹೆಲ್ಪ್ ಆಗುವಂಥ ವೀಡಿಯೋಸ್ ಈಗಾಗಲೇ ನಾನು ಕೊಟ್ಟಿದ್ದೀನಿ. ನೀವು ನೋಡಿದ್ರೆ ಅಲ್ಲಿರೋ ವೀಡಿಯೋಸ್ಗಳನ್ನು ನೋಡಿದ್ರೂ ಸಾಕು, ನೀವು ಪರ್ಫೆಕ್ಟ್ ಟೈಲರ್ ಆಗ್ತೀರ. ಅಷ್ಟು ವೀಡಿಯೋಸ್ಗಳನ್ನು ನಾನು ಈಗ ಹಾಕಿದ್ದೀನಿ ನೋಡಿ. ಆದರೆ ನಿಮ್ಮ ಸಪೋರ್ಟ್ ನನಗೆ ಜಾಸ್ತಿ ಸಿಗ್ತಾ ಇಲ್ಲ, ಸಿಗಬೇಕಷ್ಟೇ. ನಿಮ್ಮ ಸಪೋರ್ಟ್ ಎಷ್ಟು ಸಿಗುತ್ತೋ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಹಾಕಲಿಕ್ಕೆ ಅನುಕೂಲ ಆಗುತ್ತೆ. ನೋಡಿ ಡಿಸೈನ್ಗಳು ಎಷ್ಟು ನೀಟಾಗಿ ಬರ್ತಿದೆ ಅಂತ ನೀವೇ ನೋಡ್ಬೋದು. ತುಂಬಾ ಚೆನ್ನಾಗಿರುವಂಥ ಡಿಸೈನ್ಸ್ಗಳು, ಈಸಿಯಾಗಿ ಮಾಡುವಂಥ ನೀವು ಅಂಥ ಡಿಸೈನ್ಗಳನ್ನು ನಾನು ಈಗಾಗಲೇ ತೋರಿಸ್ಕೊಡ್ತಿದ್ದೀನಿ ಕೂಡ. ನೋಡಿ ಇಲ್ಲಿಂದ ಕಟ್ ಬೀಡನ್ನು, ಒಂದು ಗೋಲ್ಡ್ ಬೀಡು ನೋಡಿ, ಶುಗರ್ ಬೀಡ್ ಬರ್ತಾವಲ್ಲ, ಒಂದು ಶುಗರ್ ಬೀಡ್ ಮತ್ತು ಒಂದು ಕಟ್ ಬೀಡನ್ನು ಹಾಕಿ ನೋಡಿ, ಹಾಕಿ ಇಲ್ಲಿಂದ ಹಾಕ್ಕೊಳ್ಳೋದು. ಹಾಕಿ ಒಂದು ಲಾಕನ್ನು ಇಲ್ಲಿಗೆ ಮಾಡಿದ್ರೆ ಆಯಿತು. ಲಾಕ್ ಮಾಡ್ಕೋಬೇಕು. ಪ್ರತಿಯೊಂದಕ್ಕೂ ಇದರಲ್ಲಿ ಲಾಕ್ ಬರಬೇಕು. ಒಂದನ್ನು ಬಿಟ್ಟರೆ ಪ್ರತಿಯೊಂದು ಈಚೆಗೆ ಬಂದುಬಿಡುತ್ತೆ. ಒಂದು ನೀವು ಲಾಕನ್ನು ಕರೆಕ್ಟಾಗಿ ಮಾಡಿಲ್ಲ ಅಂತಂದರೆ, ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ನನ್ನ ಪ್ರತಿ ವಿಡಿಯೋದಲ್ಲಿ ಎಂಡ್ ನಾಟ್ ಇರುತ್ತೆ. ಆ ಎಂಡ್ ನಾಟನ್ನು ನೀವು ಟ್ರೈ ಮಾಡಬೇಕು. ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ತಾನೇ ಬರುತ್ತೆ ಅದು. ಅದನ್ನು ಕಲಿಬೇಕು ನೀವು ಅಂತ ಏನಿಲ್ಲ. ಪ್ರತಿ ವಿಡಿಯೋದಲ್ಲೂ ಎಂಡ್ ನಾಟ್ ಇರೋದರಿಂದ ನಿಮಗೆ ಆಟೋಮೆಟಿಕ್ಕಾಗಿ ನೋಡ್ತಾನೆ ಬಂದುಬಿಡುತ್ತದು. ಹಾಗಾಗಿ ಆದಷ್ಟು ವಿಡಿಯೋನ ಅಬ್ಸರ್ವ್ ಮಾಡಿ ನೀಟಾಗೆ. ನಿಮಗೆ ಅದರಿಂದ ತುಂಬಾ ಅನುಕೂಲ ಇದೆ, ಹೆಲ್ಪ್ ಆಗುತ್ತೆ. ಯಾರೆಲ್ಲ ಕಲಿಬೇಕು ಅನ್ನುವಂಥ ಇಂಟ್ರೆಸ್ಟ್ ಇದೆ ಅವ್ರಿಗೆಲ್ಲ ಪರ್ಫೆಕ್ಟ್ ಆರಿ ವರ್ಕರ್ ಆಗೋದಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು ನಮ್ಮ ಚಾನಲ್ಲು. ಪ್ರತಿಯೊಂದು ವೀಡಿಯೋನೂ ನಿಮಗೆ ಸಿಗ್ತಾ ಹೋಗುತ್ತೆ. ಇನ್ನೂ ಥ್ರೆಡ್ ವರ್ಕಲ್ಲೇ ಸುಮಾರು ವೀಡಿಯೋಸನ್ನು ನಾನು ಹಾಕಬೇಕಾಗಿದೆ, ಇನ್ನೂ ತೋರಿಸ್ಕೊಡ್ಬೇಕಾಗಿದೆ. ಹಾಗಾಗಿ ವಿಡಿಯೋ ಹಾಕ್ತಾ ಹೋಗ್ತೀನಿ. ಆದಷ್ಟು ನೀವು ನನ್ನ ಜೊತೆ ಟ್ರೈ ಮಾಡಿ.
ಪ್ರಾಕ್ಟೀಸ್ ಮಾಡಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿ ನೀವು ಇಲ್ಲಿ ಬಿಟ್ಬಿಟ್ರೆ ನಿಮಗೆ ಆಗಲ್ಲ, ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಯಾವುದೇ ವಿಡಿಯೋನ ಸ್ವಲ್ಪ ನೋಡಿ ಕೊನೆವರೆಗೂ, ಲಾಸ್ಟಲ್ಲಿ ಎಂಡಲ್ಲಿ ನೋಡಿದ್ರೂ ನಿಮ್ಗೆ ಅರ್ಥ ಆಗೋದಿಲ್ಲ. ಆದಷ್ಟು ವಿಡಿಯೋನ ಕೊನೆವರೆಗೂ ನೋಡಬೇಕು. ಕೊನೆವರೆಗೂ ನೋಡಿದಾಗ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಆಗ ನೀವು ಪ್ರಾಕ್ಟೀಸ್ ಮಾಡೋದಕ್ಕೂ ಈಸಿ ಆಗುತ್ತೆ, ನೀವು ಒಳ್ಳೆ ಪರ್ಫೆಕ್ಟ್ ಆರಿ ವರ್ಕರ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ. ನೋಡಿ ಎಷ್ಟು ಈಸಿಯಾಗಿ ಮುಗಿಸ್ತೆ ಅಲ್ವಾ. ಈಗ ಎಕ್ಸ್ಟ್ರಾ ಇರುವಂಥ ದಾರಗಳನ್ನು ತೆಗೆದುಬಿಡ್ತೀನಿ ನಾನು. ಮಾಡಿ ಲಾಕ್ ಮಾಡಿ. ಈಗ ನೋಡ್ಬೋದು ಸ್ಟಾರ್ ಡಿಸೈನ್ ಅಂತಲೇ ಹೇಳ್ಬೋದು ಈ ಡಿಸೈನ್ಗೆ. ಈಗ ನೋಡಿದ್ರಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ, ಪರ್ಫೆಕ್ಟಾಗಿ ಬಂದಿದೆ ಈ ವಿಡಿಯೋ. ಇನ್ನೇನಾದ್ರು ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಧನ್ಯವಾದಗಳು ಫ್ರೆಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.